ಬಗ್ಗೆ ನಾವು ಹೇಳೋದಾದ್ರೆ ಹಿಂದೆ ಕೋವಿಡ್ ಟೈಮಲ್ಲೂ ಕೂಡ ಮಕ್ಕಳ ವಿಚಾರದಲ್ಲಿ ಬಹಳ ಭಯ ಆಗ್ತಾ ಇತ್ತು ಪೇರೆಂಟ್ಸ್ಗೆ. ಸೊ ಈಗಲೂ H1N1 ಈ ಥರದ್ದೆಲ್ಲ ಬಂದಾಗ ಎಲ್ಲ ಸ್ಕೂಲ್ಗಳು ಕ್ಲೋಸ್ ಡೌನ್ ಆಗೋದು ಅಂಥದ್ದೆಲ್ಲ ನೋಡ್ತಾ ಇದ್ದೀವಿ ನಾವು. ಹೆಂಗೆ ನಾವು ಪ್ರಿಕಾಷನ್ಸ್ ತಗೋಬೇಕು, ಮುನ್ನೆಚ್ಚರಿಕಾ ಕ್ರಮಗಳನ್ನ ಯಾವ ಥರ ತಗೋಬೇಕು ಅಂತ? ನೋಡಿ, ಮಕ್ಕಳಿಗೇನು ಅಂದರೆ ಮೂಲತಃ ಅವರ ಇಮ್ಯೂನ್ ಸಿಸ್ಟಮ್ ಏನಿದೆ ಅದಿನ್ನೂ ಡೆವಲಪಿಂಗ್ ಇರುತ್ತೆ. ಓಕೆ. ಅವರು ಏನೇ ಇನ್ಫೆಕ್ಷನ್ಗೆ ಅವ್ರಿಗೆಲ್ಲ ಫಸ್ಟ್ ಟೈಮ್ ಆಗ್ತಾ ಇರುತ್ತೆ. ಸೊ ಅವ್ರಿಗಿನ್ನೂ ಫುಲ್ ಅವ್ರಿಗೆ ಇಮ್ಯುನೊಲಾಜಿಕಲ್ ಮೆಮೊರಿ ಡೆವಲಪ್ ಆಗಿರಲ್ಲ, ಫುಲ್ ಎಕ್ಸ್ಪೋಸ್ ಆಗಿರಲ್ಲ. ಸೊ ಅವರು ವಲ್ನರಬಲ್ ಇರ್ತಾರೆ. ಅವ್ರಿಗೆ ಸ್ವಲ್ಪ ಬಹಳ ಒಂದು ಇಂಟ್ರೆಸ್ಟಿಂಗ್ ವರ್ಡ್ ಹೇಳಿದ್ರಿ ನೀವು, ಇಮ್ಯುನೋಲಾಜಿಕಲ್ ಮೆಮೊರಿ ಅಂತ. ಹೌದು ಹೌದು. ಸೊ ನಮ್ಮ ದೇಹ ತಾನು ಯಾವ್ಯಾವ್ದನ್ನ ವಿರೋಧಿಸಬೇಕು ಅಂತ ನೆನ್ಪಿಟ್ಕೊಂಡ್ರೆ. ಹೌದು 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 ಅದಿರುತ್ತೆ, ಮೆಮೊರಿ ಇರುತ್ತೆ. ಸೊ ಅದರಿಂದನೇ ಅದು ಇಮ್ಯುನಿಟಿಗೆ ಇಮ್ಯುನೊಲಾಜಿಕಲ್ ಮೆಮೊರಿ ಅನ್ನೋದೇ ಒಂದು ಇರುತ್ತೆ. ಅದು ಸೊ ಅದೆಲ್ಲ ಲಾಸ್ಟ್ ಟೈಮ್ ನಂಗೆ ರೋಗ ಬಂದಿತ್ತು, ವ್ಯಾಕ್ಸಿನ್ ಇದೆಲ್ಲ ಅದೊಂದು ಕೈಂಡ್ ಆಫ್ ಎ ಮೆಮೊರಿ ಓನ್ಲಿ. ಮೆಮೊರಿ ಸೆಲ್ಸ್ ಅಂತ ಅವು ಇಂಡ್ಯೂಸ್ ಮಾಡುತ್ತೆ. ಅವು ಟೂ ಟೆಕ್ನಿಕಲ್ ಆಯಿತು ಬಿಡಿ ಅದು. ಸೊ ಹಾಗೆ ಮಕ್ಕಳಲ್ಲಿ ಇನ್ನೂ ಅದೆಲ್ಲ ಆಗಿರಲ್ಲ. ಅದಕ್ಕೆ ಮಕ್ಕಳಿಗೆ ಏನಾಗುತ್ತೆ, ಅವ್ರಿಗೆ ಬೇಗ ಅವ್ರಿಗೆ ನೆಗಡಿ, ಶೀತ, ಜ್ವರ ಬರುತ್ತೆ. ಬಟ್ ಎಷ್ಟೇ ಬೇಗ ನೆಗಡಿ, ಶೀತ, ಜ್ವರ ಬರುತ್ತೆ ಅಷ್ಟೇ ಬೇಗ ಅವ್ರು ರಿಕವರ್ ಆಗಿಬಿಡ್ತಾರೆ. ಅದೊಂದು ಇದೆ. ಅದಕ್ಕೆ ಅವ್ರಿಗೆ ಸ್ವಲ್ಪ ಈ ಮಳೇಲಿ ನೆನೆಯೋದು ಇವನ್ನೆಲ್ಲ ಸ್ವಲ್ಪ ಅದನ್ನು ನೋಡಿಕೊಂಡ್ರೆ ದಟ್ ಶುಡ್ ಬಿ ಓಕೆ ಅಂತ ಏನೋ ಪ್ರಾಬ್ಲಮ್ ಆಗ್ಕೂಡ್ದು. ಅದರ್ವೈಸ್ ಜನರಲ್ ಹೆಲ್ತ್ ಮಕ್ಕಳದು ಜನರಲಿ ಮಗು ಆರೋಗ್ಯವಾಗಿದೆ ಅಂದರೆ ಮಳೆಯಲ್ಲಿ ನೆನೆದೆ ಅಥವಾ ಚಳಿನಲ್ಲಿ ಎಕ್ಸ್ಪೋಸ್ ಆಗದೆ ಹೋದರೆ ಏನೂ ತೊಂದರೆ ಆಗಬಾರ್ದು. ಈ ಕೋವಿಡ್ ಟೈಮಲ್ಲಿ ನಾವು ಆಕ್ಸಿಜನ್ ಲೆವೆಲ್ನ ಚೆಕ್ ಮಾಡ್ತಾ ಇದ್ದೀವಿ, ವೆರಿ ಇಂಪಾರ್ಟೆಂಟ್. ಹೌದು ಹೌದು. ಸೊ ಈಗಲೂ ನಾವು ಇನ್ ಜನರಲ್ ಆಕ್ಸಿಜನ್ ಲೆವೆಲ್ನ ಚೆಕ್ ಮಾಡ್ಕೊಬೇಕಾ, ಅಥವಾ ಯಾವ ಸಂದರ್ಭದಲ್ಲಿ ಆಕ್ಸಿಜನ್ ಲೆವೆಲ್ನ ಚೆಕ್ ಮಾಡ್ಕೊಬೇಕು ಹೇಳ್ತೀನಿ. ಈಗ ಪಲ್ಸ್ ಆಕ್ಸಿಮೀಟ್ರ್ ಇನ್ನೂ ಮನೆಯಲ್ಲಿದ್ದು ಅದಿನ್ನೂ ವರ್ಕ್ ಆಗ್ತಾ ಇದ್ರೆ, ಅಥವಾ ಕ್ಲೀನ್ ಮಾಡಿಬಿಟ್ಟು ಹೊಸ ಬ್ಯಾಟ್ರಿ ಹಾಕ್ಕೊಂಡು ಚೆಕ್ ಮಾಡಿಕೊಂಡು, ಅದೇ ಈ ಹಿರಿಯರು ಮತ್ತು ಶುಗರ್ ಇರೋದು, ಕಿಡ್ನಿ ಪ್ರಾಬ್ಲಮ್ ಇರೋರು, ಆ್ಯಂಟಿ ಕ್ಯಾನ್ಸರ್ ಡ್ರಗ್ಸು, ಇವರೆಲ್ಲ ಹೈ ರಿಸ್ಕ್ ಗ್ರೂಪ್ಸ್ ಇದೆಯಲ್ಲ, ಅವ್ರಿಗೆ ಜ್ವರ ಬಂದು ಮತ್ತು ನೆಗಡಿ, ಕೆಮ್ಮು, ಈ ಥರ ರೆಸ್ಪಿರೇಟ್ರಿ ಇದು ಬಂದಾಗ ಅವ್ರು ಚೆಕ್ ಮಾಡ್ಕೊಳ್ಳಿ ಅಂತ. ಅದೇನೂ ತೊಂದರೆ ಇಲ್ಲ. 95 ಮೇಲೆ ಇರಬೇಕು ಯೂಶ್ವಲಿ. ಅದಕ್ಕಿಂತ ಕಮ್ಮಿ ಹೋದ್ರೆ ಸ್ವಲ್ಪ ಅಲರ್ಟ್ ಥರ ಅಂತ ಅಂದ್ಬಿಟ್ಟು ಮಾಡ್ಕೊಳ್ಳೋದ್ರಲ್ಲಿ ಏನು ತಪ್ಪೇನಿಲ್ಲ. ಈಗ ಯಂಗ್ ಜನ್ರೇಷನ್ನು ಅವರು ಆರೋಗ್ಯವಾಗಿದ್ದಾರೆ, ಏನೂ ತೊಂದರೆ ಇಲ್ಲ, ಫಿಟ್ ಆಗಿದ್ದಾರೆ, ಅವರೆಲ್ಲ ಅದನ್ನೇನು ಚೆಕ್ ಮಾಡೋದೇನು ಬೇಕಾಗಿ.